ಇವ್ರ ಅತ್ತೆ ಮನೆ ಆಸ್ತಿನ, ಇವ್ರ ಮಾವನ ಮನೆ ಆಸ್ತಿನ, ಇವ್ರ ಅಪ್ಪನ ಮನೆ ಆಸ್ತಿನ, ನಮ್ಮ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಆಸ್ತಿ, ಅಲ್ಲನ ಹೆಸರು ಆಸ್ತಿ, ಯಾರ ಹೆಸರು ಆಸ್ತಿ ಇದು, ಯಾರ ಅಪ್ಪನ ಮನೆ ಆಸ್ತಿ, ಯಾರು ಸೊತ್ತಿದೋ, ಇದ್ರ ಇನ್ಕಮ್ ಸೋರ್ಸು ಯಾರು ಸೊತ್ತು, ಯಾರಿಗೆ ಸೇರಬೇಕಾಗಿರೋದು, ಇದರಿಂದ ಯಾರಿಗೆ ಇಂಪ್ರೂವ್ಮೆಂಟ್ಸ್ ಆಗಿದೆ, ಏನು ಒಳ್ಳೇದು ಮಾಡಿದ್ದಾರೆ ಅಂತ ದಯವಿಟ್ಟು ಉತ್ತರ ಕೊಡಿಸಿ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ನಮ್ಮ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳೇ, ಯಾಕೆ ಇದನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನೋಡಿ, ಇವ್ರು ತನ್ವೀರ್ ಸೇಠ್ ಸಾಹೇಬ್ರು ಇವರೇ ನಾಲ್ಕು ಕಮಿಟಿಲಿ ಇರೋದು. ನಮ್ಮ ಅಲ್ಲಿನ ಹೆಸರಲ್ಲಿ ಇಟ್ಟಿರೋ ಆಸ್ತಿ ಮೇಲೆ ಇಂಟ್ರೆಸ್ಟ್ ಪಡ್ಕೋತಾ ಇದ್ದಾರೆ. ಅಲ್ಲಿನ ಹೆಸರು ಆಸ್ತಿ ಮೇಲೆ ನಮ್ಮ ಇಸ್ಲಾಮು ಮತ್ತು ನಮ್ಮ ಧರ್ಮ ಈ ಇಂಟ್ರೆಸ್ಟ್ ವಿರುದ್ಧ ಇರೋದು, ಈ ಇಂಟ್ರೆಸ್ಟ್ ತಗೊಳ್ಳೋ ವಿರುದ್ಧ ಇರೋದು, ಮತ್ತು ಕೊಡೋ ವಿರುದ್ಧನೂ ಇದೆ. ದಯವಿಟ್ಟು ಇದ್ರ ಉತ್ತರ ಕೊಡಿಸಿ. ಇದನ್ನೆಲ್ಲ ನಾವು ಪ್ರಶ್ನೆಗಳು ಕೇಳ್ತಾ ಇದ್ರೆ, ಇಲ್ಲಿ ಯಾರೋ ಬರ್ತಾನೆ ಒಬ್ಬ, ಇವನು ಯಾರೋ ಮೈಸೂರು KPCC ಲೇಬರ್ ಸೆಲ್ ಸೆಕ್ರೆಟ್ರಿ ಅಂತೆ, ಸೈಯದ್ ಆಸಿಮ್ ಅನ್ನೋನು. ಇವನು ಬಂದು ಕೇಳ್ತಾನೆ, GL ದಮ್ ಇದೆಯಾ ಅಂತ ಕೇಳ್ತಾನೆ ಅವನು. ಇವನಿಗೆ ಯಾರು ನೀವು ಬಿಟ್ಟಿದ್ದೀರಾ DK ಶಿವಕುಮಾರ್ ಸಾಹೇಬ್ರೆ? ನೀವು ನೋಡಿ, ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ, ಗೌರವ ಇಟ್ಕೊಂಡಿದ್ದೀವಿ, ನಾವು ನಮ್ಮ ಹಕ್ಕುಗಳನ್ನ ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ನೋಡಿ ಈ ರಾಜ್ಯ ಸರ್ಕಾರಕ್ಕೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ವಕ್ಫ್ ಬೋರ್ಡ್ ಮಂಡಳಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಷ್ಟು ಕಂಪ್ಲೇಂಟ್ಸ್ಗಳನ್ನ ಕೊಟ್ಟಿದ್ದೀವಿ ಮೈಸೂರಲ್ಲಿ, ಮತ್ತು ನಮ್ಮ ಬೇರೆ ಬೇರೆ ಕಡೆ ಎಲ್ಲ ಕಮಿಟಿಗಳಲ್ಲೆಲ್ಲ ಕೂಡ ಈ ರೀತಿ ಆಗಿದೆ. ಇಲ್ಲಿ ಭಾಳಷ್ಟು ಗೌರ್ಮೆಂಟ್ ಸರ್ಕಾರದ ಹಣ ಕೂಡ ಎಲ್ಲೋಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಜನಗಳಿಗೆ ಬಜೆಟಲ್ಲಿ ಸ್ಯಾಂಕ್ಷನ್ ಮಾಡಿರೋ ಹಣನೂ ಈ ವಕ್ಫ್ ಬೋರ್ಡ್ ಮಂಡಳಿಗೆ ಕೊಟ್ಟಿರೋದು. ಇದು ನಮ್ಮ ರಾಜ್ಯ ಸರ್ಕಾರದ ಅಡಿಯಲ್ಲಿರೋವಂಥದ್ದು, ಇದು ಅದ್ರ ಒಳಗಡೆ ಬರೋವಂಥದ್ದು. ಇದಕ್ಕೆ ನಮಗೆ ಉತ್ತರ ಕೊಡಿಸಿ. ಉತ್ತರ ಕೊಟ್ಟು ಇದು ಏನೇನು ಮಾಡ್ತಾ ಇದ್ದಾರೆ, ಇದ್ರ ಇನ್ಕಮ್ ಸೋರ್ಸ್ ಎಲ್ಲೋಗಿದೆ ಅಂತ ಉತ್ತರ ಕೊಡಿಸಿ. ಅನ್ವರ್ ಮಡಿಪಾಡಿ ರಿಪೋರ್ಟು ಅದನ್ನು ದಯವಿಟ್ಟು CBI ಅವ್ರಿಗೆ ಕೊಡಿಸಿ. ಇವರು ಈ ನಮ್ಮ ವಕ್ಫ್ ಬೋರ್ಡ್ ಮಿನಿಸ್ಟ್ರು ಕೂಡ ಹೇಳಿದರು ವಿಧಾನಸೌಧದಲ್ಲಿ 2018ರಲ್ಲಿ CBI ಕೊಡ್ತೀನಿ ಅಂಥೇಳಿ. ಕೊಡಿಸಿ ನಮ್ಮ ಜನಗಳಿಗೆ, ನಮ್ಮ ಕಮ್ಯುನಿಟಿಯವ್ರಿಗೆ ನ್ಯಾಯ ಕೊಡಿಸಿ. ಇಲ್ಲಿ ಇವರು ಈ ವಕ್ಫ್ ಬೋರ್ಡ್ ವತಿಯಿಂದ ಎಷ್ಟು ಸ್ಕೂಲ್ಸ್ಗಳನ್ನ ಓಪನ್ ಮಾಡಿದ್ದಾರೆ, ಎಷ್ಟು ಹಾಸ್ಪಿಟಲ್ಗಳನ್ನ ಓಪನ್ ಮಾಡಿದ್ದಾರೆ, ಹೆಲ್ತ್ ಎಜುಕೇಷನ್ಗೋಸ್ಕರ ಏನು ಮಾಡಿದ್ದಾರೆ, ಅದನ್ನು ಜನಗಳಿಗೆ ತಿಳಿಸಿ. ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರೆ, ನೋಡಿ, ನಾವು ಕಾಂಗ್ರೆಸ್ ಅಂತೇಳಿ ಇದ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ವಿ, ನಿಮ್ಮ ಮೇಲೆ ಗೌರವ ಇಟ್ಕೊಂಡಿದ್ದೀವಿ. ಏನಕ್ಕೆ ಹೇಳಿದ್ರೆ ನೀವೆಲ್ಲ ನ್ಯಾಯ ಕೊಡಿಸ್ತೀರ ನಮ್ಮ ಜನಗಳಿಗೆ ಅಂತೇಳಿ, ಅದಕ್ಕೇನೆ ವೋಟ್ ಮಾಡಿರೋದು. ಇವರು ನೋಡಿ ವೋಟ್ ಮಾಡಿಲ್ಲ ನಾವು. ಇವರೆಲ್ಲ ನಮ್ಮ ಸಾಬ್ರನ್ನ, ನಮ್ಮ ಕಮ್ಯುನಿಟಿಯವ್ರನ್ನ ಇವ್ರು ಯಾವ MLAಗಳು ಕೊಂಡ್ಕೊಂಡಿಲ್ಲ. ನಾವು ಕೊಂಡ್ಕೊಳ್ಳೋದಕ್ಕೆ ಸೋಲ್ಡ್ ಔಟು ಇಲ್ಲ. ನಾವೇನು ಮಾರಾಟಗಾರರು ಅಲ್ಲ. ನಮ್ಮ ಕಮ್ಯುನಿಟಿ ನಾವು ಮಾರಾಟಕ್ಕಿಲ್ಲ. ನಾವು ಆಲ್ರೆಡಿ ಸೋಲ್ಡ್ ಔಟ್ ನಮ್ಮ ಅಲ್ಲಿನಿಗೆ. ನೀವು ದಯವಿಟ್ಟು ಈ ಸರ್ಕಾರದವರು ನ್ಯಾಯ ನೀತಿ ಅದ್ರ ಮೇಲೆ ನಡೆಯೋರು, ನೀವು ಈ ಕಾಂಗ್ರೆಸ್ ಸರ್ಕಾರದವರು ನುಡ್ದಂತೆ ನಡೆಯೋರು. ಉತ್ತರ ಕೊಡಿಸಿ. ನೀವು ಉತ್ತರ ಕೊಟ್ಟು ಪುಣ್ಯ ಕೊಟ್ಟಿಸ್ಕೊಳ್ಳಿ. ಇವ್ರು ತಗೊಬಂದು ತನ್ವೀರ್ ಸೇಠ್ ಆಗಲಿ, MLA ಆಗಲಿ, ಇವರೆಲ್ಲ ಇಲ್ಲಿ ತಗೊಬಂದು ಮಾಡಿದ್ದೇ ಕರ್ಮ ಕಾಂಡ ಆಗೋಗಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಏನು ಇದೇ ಇಲ್ಲ. ಈ ವಕ್ಫ್ ಬೋರ್ಡ್ ಲಾ ಕೂಡ ಏನೂ ಇಲ್ಲ. ಏನು ಉಲ್ಲಂಘನೆ ಮಾಡ್ಕೊಂಡು ಇವ್ರದೇ ದರ್ಬಾರು 4 ಜನ್ರೇಷನ್ ಅಂತೆ, 4 ತಲೆಮಾರಂತೆ. ಏನು ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಇವ್ರಿಗೆಲ್ಲ ಬಿಟ್ಬಿಟ್ಟಿದ್ದೀರಾ ನೀವು. KPCC ಅಧ್ಯಕ್ಷರೇ, ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರೆ, ಉತ್ತರ ಕೊಡಿ. ನೀವು ಹೇಳಿ ನಮ್ಮ ಜನಗಳಿಗೆ. ನಿಮ್ಮ ಮೇಲೆ ಗೌರವ ಇಟ್ಕೊಂಡಿದ್ದೀವಿ ನಾವು. ಪಬ್ಲಿಕಲ್ಲಿ ಎಲ್ಲ ರೀತಿ ಇವ್ರ ಮೇಲೆ ನಾವೆಲ್ಲ ವಕ್ಫ್ ಬೋರ್ಡಲ್ಲಿ, ಎಲ್ಲ ಕಡೆ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ಗಳಲ್ಲಿ, ಜಿಲ್ಲಾ ಅಧಿಕಾರಿಗಳಲ್ಲಿ ಎಲ್ಲ ಕಡೆ ದೂರು ಕೊಟ್ಟು ಆಗೋಗಿದೆ. ಏನು ಕಸ ಆಗೋಗಿದೆ ಇವ್ರು ವಕ್ಫ್ ಬೋರ್ಡ್ ಲಾ ಅಂದರೆ. ಇವ್ರು ಮಾಡಿದ್ದೇ ರೂಲ್ಸು, ಇವ್ರು ಮಾಡಿದ್ದೇ ಆಟ, ಇವ್ರು ಮಾಡಿದ್ದೇ ಎಲ್ಲ. ಎಲ್ಲೋಗ ಕೇಳ್ಬೇಕು ನಮ್ಮ ಕಮ್ಯುನಿಟಿಯವ್ರು. ಹೇಳಿ, ಏನಕ್ಕೋಸ್ಕರ ಇರೋದು ಈ ವಕ್ಫ್ ಬೋರ್ಡ್ ಆಸ್ತಿ? ಅಲ್ಲಿನ ಹೆಸರಲ್ಲಿ ದಾನ ಮಾಡಿರೋಂಥ ಆಸ್ತಿ ನಮ್ಮ ಜನಗಳು. ಯಾರ ಅಪ್ಪನ ಮನೆ ಸೊತ್ತಲ್ಲ, ಯಾರ ಅತ್ತೆ ಮನೆ ಸೊತ್ತಲ್ಲ, ಯಾರ ಮಾವನ ಮನೆ ಸೊತ್ತಲ್ಲ. ಇದು ಉತ್ತರ ಕೊಡಿಸಿ. ನೀವು ಉತ್ತರ ಕೊಟ್ಟು ಪುಣ್ಯ ಕಟ್ಟಿಸ್ಕೊಳ್ಳಿ. ಇನ್ಯಾವಾಗ ನೀವು ಉತ್ತರ ಕೊಡಿಸೋದು? ನೀವು ಸರ್ಕಾರ ನಿಮ್ಮದೇ ಇದೆ, ಎಲ್ಲ ಇದೆ. ಎಲ್ಲೋಗ್ಬೇಕು ನಮ್ಮ ಕಮ್ಯುನಿಟಿಯವ್ರು? ಹೇಳಿ. ಈಗ ಹೇಳಿ ಇವ್ರು ತನ್ವೀರ್ ಸೇಠ್ ಅವ್ರಿಗೆ ಮತ್ತು ವಕ್ಫ್ ಮಿನಿಸ್ಟ್ರು ಸಾಹೇಬ್ರಿಗೆ, ಈ ಎಲ್ಲ MLAಗಳಿಗೆ ಕೇಳಿ ಇವ್ರು ಉತ್ತರ ಕೊಡಿಸಿ, ಪುಣ್ಯ ಕಟ್ಟಿಸ್ಕೊಳ್ಳಿ ಅಂತ ಹೇಳಿ ಇವ್ರಿಗೆ. ಇವರು ನಮ್ಮ ತೂಟಿ, ನಮ್ಮ ಹಲ್ಲು, ನಮ್ಮನ್ನೇ ತಿನ್ಬಿಡ್ತಿದೆ ಇದೆಲ್ಲ. ಇವರೆಲ್ಲ ನಿಮ್ಮೆಲ್ಲಾದರೂ ಗೌರವ ಇಟ್ಕೊಂಡಿದ್ದೀವಿ, ಕೇಳ್ಬಿಟ್ಟು ಉತ್ತರ ಕೊಡಿಸಿ ಸರ್. ಜನಗಳಿಗೆ ಉತ್ತರ ಕೊಟ್ಟು ಪುಣ್ಯ ಕಟ್ಟಿಸ್ಕೊಳ್ಳಿ. ಆ ಮೈಸೂರಲ್ಲಿ ಅದರಲ್ಲೂ ಕೂಡ ಅಲ್ಲೂ ಯಾರೋ ರೋಡ್ ಬಗ್ಗೆ ಎಲ್ಲ ಕೇಳ್ತಿದ್ರೆ ಪ್ರಶ್ನೆಗಳು ಎಲ್ಲ ಹಕ್ಕುಗಳ ಬಗ್ಗೆ 50 ವರ್ಷ ಆಗೋಗಿದೆ. ನ್ಯಾಯ ಇಲ್ಲ.
ಶಾಂತಿನಗರ್ ಅಜೀಜ್ ಸೈಟ್ ರೋಡ್ ಇದೆ ನೋಡಿ. ಈ ರೋಡು ಅವರ ತಂದೆ ಹೆಸರು ಮೇಲೆ ಇರೋದು, ತನ್ವೀರ್ ಸೇಠ್ ಅಜೀಜ್ ಸೈಟ್ ರೋಡ್ ಅಂತ ಹೇಳಿ. ಆ ರೋಡ್ಗೆ 50 ವರ್ಷ ಆಗೋಗಿದೆ. ಅದ್ರ ಮೇಲೆ ಗೆಜೆಟೆಡ್ ಕೂಡ ಇದೆ. ಅದನ್ನು ತಗೊಬಂದು ಆ ರಸ್ತೆ ಅಗಲೀಕರಣ ಮಾಡಿ ಆ ಅಕ್ಕಪಕ್ಕ ಆಸ್ತಿಗಳು, ರೆವಿನ್ಯೂ ಆಸ್ತಿ ಇದೆಯೋ ಏನು ಆಸ್ತಿ ಇದೆಯೋ ಅವ್ರಿಗೆಲ್ಲ ಒಳ್ಳೇದು ಮಾಡೋದು ಬಿಟ್ಬಿಟ್ಟು ಅವ್ರಿಗೆಲ್ಲ ರಾಜ್ಯ ಸರ್ಕಾರದಿಂದ ತಗೊಬಂದು ಅನುದಾನನ ಅವರ ಆ ಆಸ್ತಿ ಹೋದರೆ ಆ ಪ್ರಾಪರ್ಟಿ 1:4 ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅವ್ರಿಗೆ ಕೊಡಿಸಿ ಆ ಜನಗಳಿಗೆ, ಆ ಅಂಗಡಿಯವ್ರಿಗೆ ಎಲ್ಲರಿಗೂ ನ್ಯಾಯ ಕೊಡ್ಸೋಕ್ಕಾಗ್ತಲ್ಲ. ಅದನ್ನೆಲ್ಲ ಬಂದು ಕೇಳ್ತಿದ್ರೆ ಇವ್ನು ಯಾವನೋ ಸೈಯದ್ ಆಸಿಮ್ ಅಂತೆ, ಲೇಬರ್ ಸೆಲ್ ಸೆಕ್ರೆಟರಿ ಅಂತೆ ಮೈಸೂರು, GL ದಮ್ಮಿದೆಯಾ ಅಂತ ಕೇಳ್ತಾರೆ. ಅವ್ನು ದಮ್ ಇದ್ರೆ ಅದನ್ನ ತಗೊಬಂದು ರಾಜ್ಯ ಸರ್ಕಾರದಿಂದ ಮತ್ತೆ MLA ಅವ್ರಿಗೆ ಹೇಳ್ಬಿಟ್ಟು ತಗೊಬಂದು ಕೊಡ್ಸಯ್ಯ. ನೀನು GL ದಮ್ ಇದ್ರೆ ಅದೇನಾದ್ರೂ ಯಾಕೆ ಜನಗಳಿಗೆ ಬಂದು GL ದಮ್ ಇದೆಯಾ ಅಂತ ಕೇಳ್ತೀಯಲ್ಲ? ನಿನಗೆ GL ದಮ್ ಇಲ್ವಾ? ನೀನು ನೋಡ್ಕೊಂಡಿದ್ದು ಮತ್ತೆ ಹೋಗಿ ಕೇಳಲ್ಲಿ, ಹೋಗ್ಬಿಟ್ಟು ನಿಮ್ಮ KPCCಲಿ ಅಲ್ಲಿ KPCC ಅಧ್ಯಕ್ಷರಿಗೆ ರಾಜ್ಯ ಸರ್ಕಾರದವ್ರಿಗೆ, ಕಾಂಗ್ರೆಸ್ ಸರ್ಕಾರ ತಾನೇ ಇರೋದು, ಕರ್ಕೊಂಬಂದು ತಗೊಬಂದು ಕೊಡ್ಸೋಕ್ಕಾಗಿಲ್ವಾ ನಿಂಗೆ? 50 ವರ್ಷದಿಂದ ನಿಮ್ಮ MLA ಕೊಡಿಸ್ತಾವ್ರಲ್ಲ ಜನಗಳಿಗೆ. ಇಲ್ಲಿ ಬಂದ್ಬಿಟ್ಟು ಅಲ್ಲಿನ ಹೆಸರಲ್ಲಿ ಎಷ್ಟೆಲ್ಲ ಇಂಟ್ರೆಸ್ಟ್ ತಗೋತಾವ್ರಲ್ಲ, ಹೋಗಿ ಕೇಳೋ ಅದನ್ನ.